ರಥಸಪ್ತಮಿಯ ಅಂಗವಾಗಿ 108 ಸುತ್ತಿನ ಸೂರ್ಯ ನಮಸ್ಕಾರವನ್ನು ನಿರಾಕಾರ ಯೋಗಶಾಲಾ ವತಿಯಿಂದ ಹಾಗೂ ಫಿಡಿಲಿಟೀಸ್ ಕಂಪನಿಯ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮನ ನಾವು ಫಿಡಿಲಿಟೀಸ್ ಗ್ಯಾಲರಿ ಏನಿದೆ ಈ ಒಂದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಫಿಡಿಲಿಟೀಸ್ ತಂಡಕ್ಕೆ ಹಾಗೂ ಮುಖ್ಯವಾಗಿ ಅಚ್ಯುತ್ ಸರ್ಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಜೊತೆಗೆ ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಿತ್ತು ಅಂತಂದರೆ, ತುಂಬ ಅದ್ಭುತವಾಗಿ ಇಲ್ಲಿನ ಒಂದು ಕಲಾಕೃತಿಗಳನ್ನು, ಒಂದು ಆರ್ಟ್ ಗ್ಯಾಲರಿ ಏನಿದೆ, ಇಲ್ಲಿ ಫಿಡಿಲಿಟೀಸ್ ಆರ್ಟ್ ಗ್ಯಾಲರಿ ಏನಿದೆ, ಇಲ್ಲಿ ಬಂದಾಗ ಸುಮಾರು ಸಾಧಕರು, ಮಹನೀಯರು, ಯೋಗಿಗಳ ಒಂದು ಚಿತ್ರಗಳಿತ್ತು, ಭಾವಚಿತ್ರಗಳನ್ನು ಪೇಂಟ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಈ ಒಂದು ಚಿತ್ರಗಳ ಮಧ್ಯದಲ್ಲಿ ಒಂದು ಯೋಗದ ಅನುಭವ ಆಗಿದ್ದು ಇನ್ನೂ ವಿಶೇಷವಾಗಿತ್ತು. ಕಂಪನಿಯ ಸಂಸ್ಥಾಪಕರು ಅಚ್ಯುತ್ ಸರ್ ಹಾಗೂ ಮತ್ತು ಇಲ್ಲಿನ ಒಂದು ಸ್ಟಾಫ್ಗಳಾಗಿರ್ಬೋದು, ಮತ್ತು ನಮ್ಮ ಶಾಲೆಯ ನಿರಾಕಾರ ಯೋಗ ಶಾಲೆಯ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರ ಒಂದು ಸಂಯಮದಲ್ಲಿ ಈ ಒಂದು 108 ಸುತ್ತಿನ ಸೂರ್ಯ ನಮಸ್ಕಾರ. ಎಲ್ಲರೂ ಯೋಗ ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು ಅನ್ನೋದು ಒಂದು ಕಳಕಳಿಯ ಮನವಿ. ದೇಹಕ್ಕೆ ಹೇಗೆ ಅನ್ನ, ನೀರು, ಗಾಳಿ ಮುಖ್ಯನೋ ಅದೇ ರೀತಿ ಯೋಗ ಕೂಡ ತುಂಬ ಮುಖ್ಯ. ನಮ್ಮ ದೇಹದಲ್ಲಿ ಎಷ್ಟೋ ವ್ಯಾಧಿಗಳಿರುತ್ತೆ. ಆ ವ್ಯಾಧಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟೆಷ್ಟೋ ಆಸ್ಪತ್ರೆಗಳನ್ನು ಅಥವಾ ಮೆಡಿಕಲ್ ಶಾಪ್ನ ಸುತ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಿರಲಿ, ನಮ್ಮ ದೇಹನೇ ಒಂದು, ದೊಡ್ಡವರು ಹೇಳಿದ್ದಾರೆ, ದೇಹವೇ ದೇಗುಲ. ಹಾಗೆ ನಮ್ಮ ದೇಹದಲ್ಲೇ ಎಷ್ಟೋ ಮೆಡಿಸಿನ್ ಉತ್ಪತ್ತಿಯಾಗುವಂತಹ ಕ್ರಮಗಳಿದ್ದಾವೆ. ಅದನ್ನು ಹೊರಗೆ ತೆಗೆಯುವಂತಹ ವಿಶೇಷವಾದಂಥ ವಿಧಾನಗಳು ಹೇಗೆ ಅಂದರೆ ಯೋಗದ ಮುಖಾಂತರ, ಪ್ರಾಣಾಯಾಮದ ಮುಖಾಂತರ ಹಾಗೂ ಧ್ಯಾನದ ಮುಖಾಂತರ. ಎಲ್ಲರೂ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿ 108 ಸೂರ್ಯ ನಮಸ್ಕಾರ ಬರೀ ರಥಸಪ್ತಮಿಗೆ ಅಥವಾ ವಿಶ್ವ ಯೋಗ ದಿನಾಚರಣೆಗೆ ಮಾತ್ರ ಸೀಮಿತವಾಗಿರಬಾರ್ದು. ದೈನಂದಿನ ಕಾರ್ಯಕ್ರಮಗಳಲ್ಲಿ ಯೋಗ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ.